ಈಶ್ವರ ಒಂದ್ಸಲ ಸುಬ್ರಹ್ಮಣ್ಯ ಸ್ವಾಮಿಗೆ ಗಣಪತಿಗೆ ಒಂದು ಪರೀಕ್ಷೆ ಇತ್ತು. ಭೂಮಿನ 3 ಸಲ ಸುತ್ತ ಬಂದು ಸುಬ್ರಹ್ಮಣ್ಯ ಸ್ವಾಮಿ ತನ್ನ ವಾಹನ ನಾವಿಲ್ಲ ಹೊರಟಿನಂತೆ ಭೂಮಿ ಸುತ್ತಿಗೆ. ಗಣಪತಿ ಏನ್ ಮಾಡಿದ ಗೊತ್ತಾ, ತನ್ನ ತಂದೆ ತಾಯಿ ಸುತ್ತ 3 ಪ್ರದಕ್ಷಿಣೆ ಹಾಕಿ ನಿಂತ್ಕೊಂಡಂತೆ. ಈಶ್ವರ ಕೇಳಿದಂತೆ, ಏನಪ್ಪ ಇದು? ಹೇಳದಂತೆ, ಈ ಭೂಮಿಗೆ ಒಡೆಯ ನೀನು, ನನ್ನ ತಂದೆ ತಾಯಿ, ನಿಮಗಳ ಸುತ್ತ 3 ಪ್ರದಕ್ಷಿಣೆ ಹಾಕಿದ್ರೆ ಈ ಬ್ರಹ್ಮಾಂಡನೇ 3 ಸಲ ಸುತ್ತಾಗೆ ಅಂದಂತೆ. ಒಂದೊಂದು ಗ್ರಂಥ ಒಂದೊಂದ್ ತರ ಹೇಳುತ್ತೆ. ಒಂದ್ಸಲ ಪಾರ್ವತಿ ದೇವಿ ಸ್ನಾನಕ್ಕೆ ಹೋಗ್ಬೇಕು ಅಂತ ಇರ್ತಾರೆ. ಆವಾಗ ಅಲ್ಲಿ ಕಾವಲ್ ಕಾಯಕ್ಕೆ ಯಾರು ಇರಲ್ಲ. ತಮ್ಮ ಬೆವರಿನಿಂದ ಒಂದು ಮೂರ್ತಿಯನ್ನ ಸೃಷ್ಟಿಸ್ತಾರೆ. ಆ ಮೂರ್ತಿಗೆ ಹೇಳ್ತಾರೆ, ನಾನು ಸ್ನಾನಕ್ಕೆ ಹೋಗ್ತಾ ಇದೀನಿ, ಯಾರೇ ಬರ್ಲಿ ಒಳಗ್ ಬಿಡಬಾರ್ದು ಅಂತ. ಶಿವ ಬಂದು ಒಳಗ್ ಹೋಗಕ್ ನೋಡಿದ್ರೆ ಆ ಬಾಲಕ ಶಿವನ್ನ ಒಳಗ್ ಬಿಡಲ್ಲ. ಸ್ವಲ್ಪ ಹೊತ್ನಲ್ಲೇ ಪಾರ್ವತಿ ದೇವಿ ಸ್ನಾನ ಮುಗಿಸ್ಕೊಂಡು ಹೊರಗ್ ಬರ್ತಾಳೆ. ತನ್ನ ಬಾಲಕನ್ ನೋಡ್ತಾಳೆ. ರುಂಡ ಒಂದ್ ಕಡೆ ಆಗಿರುತ್ತೆ, ದೇಹ ಒಂದ್ ಕಡೆ ಆಗಿರುತ್ತೆ. ನಂದಿನ್ ಕರೆದು ಉತ್ತರ ದಿಕ್ಕಿಗೆ ಯಾರ್ ತಲೆ ಹಾಕಿ ಮಲಗಿರ್ತಾರೋ ಅವ್ರ ಶಿರಛೇದನ ಮಾಡ್ಕೊಂಡು ತಗೊಂಡ್ ಬಾ ಅಂತ. ಅಲ್ಲಿ ಉತ್ತರ ದಿಕ್ಕಿಗೆ ಒಂದು ಆನೆ ಮಲಗಿರುತ್ತೆ. ಅದರ ರುಂಡನ ಕತ್ತರಿಸಿ ಶಿವನಿಗೆ ತನಕ ಕೊಡ್ತಾನೆ. ಆಗ ಶಿವ ಬಾಲಕನ್ಗೆ ತಲೆಯನ್ನ ಜೋಡಿಸಿ ಜೀವ ಕೊಡ್ತಾನೆ. ಇನ್ನು ಮುಂದೆ ಯಾವುದೇ ಒಳ್ಳೆ ಕಾರ್ಯ ನಡೆದ್ರು ಮೊದಲನೇ ಪೂಜೆ ನಿನಗೇ ಸಲ್ಬೇಕು ಅಂತ ಶಿವ ವರ ಕೊಡ್ತಾನೆ. ಬಂದೆ ಗಂಟೆ ಬಾರಿಸೋ ಜವಾಬ್ದಾರಿ ನಂದು. ನನ್ನನ್ನು ಕ್ಷಮಿಸ್ಬಿಡಪ್ಪ. ಇಷ್ಟು ದಿನ ಕಣ್ ಕಾಣಲ್ಲ ಅಂತ ನಾಟಕ ಮಾಡ್ತಾ ಇದ್ದೆ. ಆ ನಾಟಕಕ್ಕೆಲ್ಲ ಇವತ್ತು ತೆರೆ ಎಳಿತಾ ಇದ್ದೆ. ಒಳ್ಳೆ ಬುದ್ಧಿ ಕೊಡಿ ಅಂತ ಎಲ್ಲ ಕೇಳ್ಕೊಂಡ್ರ ಇಷ್ಟ ಆಗುತ್ತೆ ಸಿದ್ಧಿರಸ್ತು. ಎಲ್ಲರ ಕೈ ಮುಗಿದು ಈ ಮನಸ್ಸಲ್ಲಿ ಏನೇನಿದೆ ಎಲ್ಲ ಭಗವಂತನ ಹೇಳಿ, ಏನೇನು ಇಲ್ಲಿವರೆಗೂ ತಪ್ಪು ಮಾಡಿದ್ದೀರ ಎಲ್ಲದಕ್ಕೂ ಕ್ಷಮಾಪಣೆ ಕೇಳಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. 2 ನಿಮಿಷ ಕೈ ಮುಗಿದು ಭಗವಂತನಿಗೆ ಹಾಕಿ. ದೇವ್ರೆ, ಇದೇ ಒಳ್ಳೆ ಸಮಯನಪ್ಪ. ನನ್ನ ಕಣ್ ಕಾಣ್ತಿದೆ ಅಂತ ಎಲ್ಲಾರ್ಗೂ ಹೇಳ್ತೀನಿ. ಉಳಿದಿದ್ದೆಲ್ಲ ನೀನಿಗೆ ಬಿಟ್ಟಿ. ಅಮ್ಮ, ಅಜ್ಜಿ ಏನಾಯ್ತು ಅಜ್ಜಿ? ಏನಾಯ್ತು? ಏನಾಯ್ತು ಅಜ್ಜಿ? ಕಣ್ಣು ಉರಿತಾ ಇದೆ ಕಣ. ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ. ಬನ್ನಿ. ಬೇಡ ಬೇಡ. ಅಜ್ಜಿ ಏನಾಗ್ತಿದೆ ಹೇಳಿ ಅಜ್ಜಿ. ಏನಿದು ಇದ್ದಕ್ಕಿದ್ದಂಗೆ ಕಣ್ಣೂರಿ ಅಂತವ್ರಲ್ಲ, ನಿಜಾನ ಡೌ ಮಾಡ್ತಾವ್ರ? ಒಂದು ಅರ್ಥ ಆಗ್ತಲ್ವೇ? ಅಜ್ಜಿ ಏನಾಗ್ತಿದೆ? ಅಮ್ಮ, ಹುಷಾರಾಗಿದ್ದೀರಾ? ಏನಾಯ್ತು ನಿಮ್ಗೆ? ಕಣ್ಣು ಉರಿತಾ ಇತ್ತು ಅಷ್ಟೇ. ನನಗೆ ಮಂಜು ಕಾಣಿಸ್ತಾ ಇದೆ ವೇದಾಂತ. ನನಗೆ ಕಣ್ಣು ಮಂಜು ಕಾಣ್ತಾ ಇದೆ ವೇದಾಂತು. ಮಂಜು ಕಾಣ್ತಾ ಇದೆ ವೇದಾಂತು. ಅಮ್ಮ, ಆರ್ತಿ ಅಪ್ಪು. ವೇದಾಂತು, ನನ್ ಕಣ್ಣು ಕಾಣ್ತಾ ಇದೆ ಕಣ, ಕಣ್ಣು ಕಾಣ್ತಾ ಇದೆ. ನನ್ನ ಕಣ್ಣು ಕಾಣಿಸ್ತಾ ಇದೆ. ಅಜ್ಜಿ ಏನ್ ಹೇಳ್ತಿದ್ದೀರಾ ಅಜ್ಜಿ? ನಿಮ್ಗೆ ಕಣ್ ಕಾಣಿಸ್ತಿದ್ಯಾ? ನನ್ ಕಣ್ ಕಾಣಿಸ್ತಾ ಇದೆ ಕಣ, ಕಣ್ ಕಾಣಿಸ್ತಾ ಇದೆ. ಅಯ್ಯೋ, ನನ್ ಕಣ್
ಹಾ ಇವನು ಕಮಲ್ಗೆ ಕಾಂತ ಆದ್ಯ ಅಂತೂ ನಾನು ಕಾಪಾಡ್ಬಿಟ್ಟೆಪ್ಪ ನೀನು. ನನಗೆ ಕಣ್ಣಿನ ದೃಷ್ಟಿ ಕೊಟ್ಬಿಟ್ಟೆಪ್ಪ ನೀನು. ಅಂಜು ಬೇಗ ಬನ್ನಿ. ಏನ್ರಿ ನೀವು? ಮಧ್ಯಾಹ್ನ ಆಗಿತ್ತು, ಊಟದ ಅಡುಗೆನೂ ರೆಡಿ ಆಗಿತ್ತು. ಊಟ ಮಾಡೋದ್ಬಿಟ್ಟು ಎಲ್ಲಕ್ಕೆ ಹೋಗಿದ್ರಿ? ಅಯ್ಯೋ ಪುರಿ, ನಿನಗೆ ನಾನು ಬೆಳಗ್ಗೆನೆ ಹೇಳಿರ್ಲಿಲ್ವಾ ಇವತ್ತು ನಮ್ಮ ಆಟೋ ಸ್ಟ್ಯಾಂಡ್ನಲ್ಲಿ ಗಣೇಶ ಇಡ್ತಾರೆ ಅಂತ? ನಾವು ಆಟೋ ಡ್ರೈವರ್ಗಳೆಲ್ಲ ಸೇರಿ ದುಡ್ಡು ಹಾಕ್ಬಿಟ್ಟು ಇವತ್ತು ಆಟೋ ಸ್ಟ್ಯಾಂಡ್ನಲ್ಲಿ ಗಣೇಶ ಇಟ್ಟಿದ್ದೀವಿ. ಪೂಜೆನೂ ಆಯ್ತು, ಪ್ರಸಾದ ಕೊಟ್ಟರು. ತಗೊಳ್ಳಿ ಪ್ರಸಾದ. ಸರಿಯಪ್ಪ, ಇವತ್ತು ಆಟೋ ಸ್ಟ್ಯಾಂಡ್ ಏನೋ ಇವೆಂಟ್ ಇತ್ತು ತಾನೆ? ಇವತ್ತು ನಾವು ಆರ್ಕೆಸ್ಟ್ರಾ ಆರ್ಗನೈಸ್ ಮಾಡಿದ್ದೀವಿ. ಅಪ್ಪ ನಾವು ಹೋಗ್ಬರೋಣವಾ? ನನ್ಗೂ ಮನೇಲಿ ಇದು ಬೋರ್ ಹೊಡೆದ್ಬಿಟ್ಟಿದೆ. ಮನೇಲಿರಕ್ಕೆ ಯಾಕೆ ಬೇಜಾರು ನಿನಗೆ? ಅಮ್ಮ, ಇಷ್ಟ ದಿನ ಆದ್ರೆ ನಮ್ಮ ಅಕ್ಕ ನನ್ ಬಂಗಾರ ಇದ್ದ, ನನ್ಗೆ ಹೇಗೋ ಟೈಮ್ ಹೋಗ್ತಿತ್ತು. ಈಗ ನೋಡಿದ್ರೆ ನನ್ ಬಂಗಾರ ಹೊರಟ್ಬಿಟ್ಟಿದ್ದಾನೆ, ನನಗ್ ಟೈಮೇ ಹೋಗಲ್ಲ. ಅವ್ನು ಇವತ್ತಾನೆ ಹೊರಟಿದ್ರು ನನಗೆ ಎಷ್ಟೋ ದಿನ ಆಗಿದೆ ಅನ್ನೋ ತರ ಫೀಲ್ ಆಗ್ತಿದೆ. ಪ್ಲೀಸ್ ಅಪ್ಪ ಹೋಗ್ಬರೋಣವಾ? ಆರ್ಕೆಸ್ಟ್ರಾ ಪ್ರೋಗ್ರಾಮು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಕೋರಸ್ ಹಾಡೋದಕ್ಕೆ ಸಿಂಗರ್ಸ್ ಕೂಡ ಬರ್ತಾರಂತೆ. ಅದ್ರ ಜೊತೆಗೆ ಈ ಮಿಮಿಕ್ರಿ, ಮೋನೋ ಆಕ್ಟ್, ಕಾಮಿಡಿ ಇದೆಲ್ಲ ಪ್ರೋಗ್ರಾಮ್ಸ್ ಇಟ್ಕೊಂಡಿದ್ದಾರೆ. ಅದು ಅಲ್ಲದೆ ನನಗೂ ಗುಂಡಣ್ಣ ಹೋದಾಗ್ಲಿಂದ ತುಂಬಾ ಬೇಜಾರಾಗ್ತಾ ಇದೆ. ಆ ಪ್ರಸಾದ ತಗೋ, ಎಲ್ರು ಕೊಡು. ಇವಾಗ ನಿನಗೆ ಒಳ್ಳೆ ಬುದ್ಧಿ ಕೊಡ್ಲಿ.